ಒಂದೇ ತಿಂಗಳ ಅಂತರದಲ್ಲಿ ಹುಬ್ಬಳ್ಳಿ ಜನ ಬೆಚ್ಚಿ ಬೀಳುವಂತಹ ಪ್ರಕರಣ ಮರುಕಳಿಸ್ತಾ ಹೋಯ್ತು. ನೇಹಾ ನಂತರ ಮತ್ತೊಂದು ಕೊಲೆ. ಈಗ ಈ ಪ್ರಕರಣದಲ್ಲಿ ಸುಮಾರು 2 ದಿನದ ನಂತರ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಂಜಲಿ ಕೊಲೆ ಪ್ರಕರಣದಲ್ಲಿ ಅಂಜಲಿ ಕೊಲೆ ಬಳಿಕ ಮತ್ತೊಂದು ಕೊಲೆಗೆ ಈ ಆರೋಪಿ ಪ್ರಯತ್ನ ಪಟ್ಟಿದ್ದಂತೆ. ಆರೋಪಿ ಬಂಧನದ ಎಕ್ಸ್ಕ್ಲೂಸಿವ್ ಮಿಸ್ಟ್ರಿ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಹೋಗೋಣ ನಾವು. ಅಂಜಲಿ ಕೊಲೆ ಆರೋಪಿಯ ಅರೆಸ್ಟ್ ಆಗಿದೆ. ಇದಾದ ನಂತರವೂ ಕೂಡ ಆತ ಸುಮ್ಮನಿರಲಿಲ್ಲ, ಮತ್ತೊಂದು ಕೊಲೆಗೆ ಪ್ರಯತ್ನ ಪಟ್ಟಿದ್ದ. ಮಗದೊಂದು ಕಡೆ ತಾಯಿ ಈತನ ಕೃತ್ಯಗಳಿಂದ ಆಕೆ ಬೇಸತ್ತು ಹೋಗಿದ್ದಾಳೆ, ಆಕೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ. ಇವತ್ತು ಪ್ರತಿಭಟನೆ ಕೂಡ ಹುಬ್ಳಿಯಲ್ಲಿದೆ. ಇದೆಲ್ಲದರ ನಡುವೆ ಪ್ರಕರಣ ನಡೆದು 2 ದಿನ ಆದ ಮೇಲೆ ಪೊಲೀಸರು ಇವತ್ತು ಆರೋಪಿಯನ್ನ ವಿಶ್ವನನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಆ ವಿಶ್ವ ಸಿಕ್ಕಿದ್ ಹೇಗೆ? ಎಲ್ಲಿ ತಲೆಮರೆಸ್ಕೊಂಡಿದ್ದ? ದಾವಣಗೆರೆ ರೈಲ್ವೆ ಹಳಿಯ ಬಳಿ ಏನಾಯ್ತು? ಹಾಗಾದ್ರೆ ಪಬ್ಲಿಕ್ ಟಿವಿಲಿ ನೋಡ್ತಾ ಹೋಗೋಣ. ಅಂಜಲಿ ಹತ್ಯೆ ಬಳಿಕ ರೈಲಿನಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ ವಿಶ್ವ ದಾವಣಗೆರೆ ಬಳಿ ರೈಲಿನಲ್ಲಿ ಮಹಿಳೆ ಜೊತೆ ಗಲಾಟೆ ಮಾಡಿದ್ನಂತೆ. ಜಗಳ ವಿಕೋಪಕ್ಕೆ ಹೋಗಿದೆ. ಮಹಿಳೆಗೂ ಕೂಡ ಚಾಕು ಹಾಕೋಕ್ ಮುಂದಾಗಿದ್ದ ಈ ಕಿರಾತಕ ಈ ವೇಳೆ ಸಹ ಪ್ರಯಾಣಿಕರು ಹಿಡ್ಕೊಂಡು ಥಳಿಸಿದ್ದಾರೆ ಸರಿಯಾಗಿ ಅವನಿಗೆ. ಆಗ ರೈಲಿನಿಂದ ಜಿಗಿದು ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಿದ್ದಾನೆ. ಕೂಡಲೇ ಆತನನ್ನ ರೈಲ್ವೆ ಪೊಲೀಸರು ಅರೆಸ್ಟ್ ಮಾಡಿದ್ರು. ನಂತರ ಚಿಕಿತ್ಸೆ ವೇಳೆ ಅಂಜಲಿ ಕೊಲೆ ಆರೋಪಿ ಈತನೇ ಅಂತ ಪೊಲೀಸರಿಗೆ ಗೊತ್ತಾಗಿದೆ. ಅಂಜಲಿ ಕೊಲೆ ಆರೋಪಿ ವಿಶ್ವ ಸಿಕ್ಕಿದ್ದು ಹೀಗೆ. ಟ್ರೈನಲ್ಲೂ ಯಾವುದೋ ಹೆಣ್ಮಗು ಅಥವಾ ಮಹಿಳೆ ಜೊತೆ ಕಿರಿಕ್ ಮಾಡಕ್ ಹೋಗಿದ್ದಾನೆ. ಚಾಕು ತೋರಿಸಿದ್ದಾನೆ, ಅಲ್ಲೂ ಆಕೆ ಒಂದು ಹಿರಿಯಕ್ ಹೋಗಿದ್ದಾನೆ. ಸಹ ಪ್ರಯಾಣಿಕರೆಲ್ಲರೂ ಕೂಡ ಒಟ್ಟಾಗಿ ಗುಂಪಾಗಿ ಆತನಿಗೆ ಥಳಿಸಿದಾಗ ಟ್ರೈನ್ ಜಂಪ್ ಮಾಡಕ್ ಹೋಗಿದ್ದಾನೆ. ಆಗ ಸಿಗಾಕೊಂಡಿದ್ದಾನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹುಬ್ಳಿ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಈತ ಯಾವಾಗ ಸಿಗ್ತಾನೆ ಅಂತ ಹುಬ್ಳಿ ಜನ ಕಾಯ್ತಾ ಇದ್ರು. ಆತನೋ ಸಿಕ್ಕಿದಾನೆ ಈಗ. ಬಟ್ ಇದು ಒಂದೇ ಕೊಲೆ ಅಲ್ಲ, ಮತ್ತೊಂದು ಕೊಲೆಗೂ ಕೂಡ ಪ್ರಯತ್ನ ಪಟ್ಟಿದ್ದ ಅಂತ ಮಾಹಿತಿ. ಮಾನಸಿಕ ಅಸ್ವಸ್ಥನ ಇವನು? ನಿಜಕ್ಕೂ ವಿದ್ಯಾ, ಈತನ ಒಂದು ಕೃತ್ಯಗಳನ್ನು ಕೇಳ್ತಾ ಹೋದರೆ ಎಂಥರಿಗೂ ಕೂಡ ಈತ ಮನುಷ್ಯನೇ ಅಲ್ಲ, ಮಹಿಳೆಯರ ಮೇಲೆ ಗೌರವ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇವತ್ತು ಅಧಿಕೃತಪಡಿಸಿದೆ ಪೊಲೀಸ್ ಇಲಾಖೆ ವಿಶ್ವನ ಬಂಧನ ಆಗಿದೆ ಅಂತ. ಈ ಬಂಧನದ ಹಿಂದಿರುವಂಥ ಮಿಸ್ಟ್ರಿಯನ್ನು ಪಬ್ಲಿಕ್ ಟಿವಿ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಹಾಗಾದರೆ ವಿಶ್ವ ಸಿಕ್ಕಿದ್ದು ಎಲ್ಲಿ, ವಿಶ್ವ ಹೇಗೆ ತಪ್ಪಿಸ್ಕೊಂಡ ಅನ್ನೋದು ಇಂಚಿಂಚಾಗಿ ಹೇಳ್ತಾ ಹೋಗ್ತೀವಿ. ಮೊದಲಿಗೆ ಹುಬ್ಬಳ್ಳಿಯ ಒಂದು ಹೊಸ ಬಸ್ ನಿಲ್ದಾಣಕ್ಕೆ ಹೋಗ್ತಾನೆ, ಅಲ್ಲಿಂದ ಗಬ್ಬೂರು ಬೈಪಾಸ್ಗೆ ಇಳಿತಾನೆ. ಆ ಗಬ್ಬೂರು ಬೈಪಾಸಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ಸನ್ನು ಹತ್ತಿ ದಾವಣಗೆರೆ ಕಡೆ ಹೊರಟಿರ್ತಾನೆ. ಸೊ ಈ ಸಂದರ್ಭದಲ್ಲಿ ಒಬ್ಬ ಮಹಿಳೆಯ ಜೊತೆ ಅನುಚಿತ ವರ್ತನೆಯನ್ನು ಟ್ರೈನಲ್ಲಿ ಮಾಡ್ತಾನೆ. ಅಲ್ಲಿಯೂ ಕೂಡ ಮಹಿಳೆಗೆ ಚಾಕು ಹಾಕಲು ಮುಂದಾಗ್ತಾನೆ. ಚಾಕು ಹಾಕಿದಾಗ ಸಹ ಪ್ರಯಾಣಿಕರು ಸಿಟ್ಟಿಗೆದ್ದು ಆತನನ್ನು ಹಿಗ್ಗಮುಗ್ಗ ಥಳಿಸ್ತಾರೆ. ಅದರಿಂದ ತಪ್ಪಿಸಿಕೊಳ್ಳಲು ಜಂಪ್ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳ್ತಾನೆ. ರೈಲ್ವೆ ಟ್ರ್ಯಾಕ್ ಮೇಲೆ ಹೆಡ್ ಇಂಜರಿ ಆಗುತ್ತೆ. ಅಲ್ಲಿಯೂವರೆಗೂ ಜನರಿಗೆ ಯಾರಿಗೂ ಗೊತ್ತಿರಲ್ಲ ಈತ ಅಂಜಲಿನ ಹತ್ಯೆ ಮಾಡಿ ಬಂದಿರುವಂಥ ಕಿರಾತಕ ಅಂತ. ಭವಿಷ್ಯ ಏನಾದರೂ ಗೊತ್ತಿತ್ತಂದರೆ ಅಲ್ಲಿನೇ ಆತಗೆ ಮುಗಿಸುವಂಥ ಜನರೇ ಮುಗಿಸಿದ್ರು. ಸೊ ಇದಾದ ಬಳಿಕ ರೈಲ್ವೆ ಪೊಲೀಸರು ಆತನ ರೆಸ್ಕ್ಯೂ ಮಾಡ್ತಾರೆ. ರೆಸ್ಕ್ಯೂ ಮಾಡಿ ಖಾಸಗಿ ಆಸ್ಪತ್ರೆ, ದಾವಣಗೆರೆ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಸೊ ಅಲ್ಲಿ ಒಬ್ಬ ASI ಅವರು ಈತನ ಐಡೆಂಟಿಫೈ ಮಾಡ್ತಾರೆ. ಟಿವಿಯಲ್ಲಿ ಫೋಟೋ ಬರ್ತಾ ಇತ್ತು, ಇವಂದೇ ಅಲ್ಲ ಅಂತ ಐಡೆಂಟಿಫೈ ಮಾಡಿದಾಗ ಗೊತ್ತಾಗುತ್ತೆ ಈತ ಅಂಜಲಿ ಹತ್ಯೆ ಮಾಡಿ ಬಂದಿರುವಂಥ ಕಿರಾತಕ ಅಂತ. ಸೊ ಈ ಕಿರಾತಕನನ್ನು ಈಗ ಹುಬ್ಬಳ್ಳಿಗೆ ಕರೆತಂದಿದ್ದಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರಿ, ಕಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ, ಅದರ ಜೊತೆಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು. ಇಂತಹ ಮಿಸ್ಟರಿ ಹೊಂದಿರುವಂತಹ, ಇಂಥ ಹೆಣ್ಣು ಮಕ್ಕಳ ಮೇಲೆ ಇಂತಹ ಒಂದು ಮನೋಭಾವ ಹೊಂದಿರುವಂಥ ವಿಶ್ವನ ಒಂದು ಪರಿಸ್ಥಿತಿ ಯಾವ ಮಟ್ಟಿಗಿದೆ, ಆತನ ಒಂದು ಅಪರಾಧ ಹಿನ್ನೆಲೆಗಳು ಯಾವ ರೀತಿ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇವತ್ತು ನಾವು ಪಬ್ಲಿಕ್ ಟಿವಿಯಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹೊರಹಾಕ್ತಾ ಇರುವಂಥದ್ದು. ಯಾಕಂದರೆ ದಾವಣಗೆರೆ ಪೊಲೀಸರು ಆಲೋಚನೆ ಮಾಡಿದ ಒಂದೇ ಒಂದು ಸಣ್ಣ ಒಂದು ಆಲೋಚನೆ ಇವತ್ತು ಈ ಹಂತಕನನ್ನು ಹಿಡಿದುಕೊಟ್ಟಿರುವಂಥದ್ದು. ಯಾಕಂದರೆ ಆತ ಎಷ್ಟು ಕ್ಲೇವರ್ ಅಂದರೆ, ಕಳ್ಳತನ ಪ್ರಕರಣಗಳಲ್ಲಿ ಪೊಲೀಸರು ಹೇಗೆ ಬಂಧನ ಮಾಡ್ತಾರಂತ ಗೊತ್ತಿತ್ತು. 1 ತಿಂಗಳಿಂದ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಹೇಗೆ ತಪ್ಪಿಸ್ಕೊಳ್ಬೇಕಂತ ಗೊತ್ತಿತ್ತು. ಟೆಕ್ನಿಕಲ್ ಆಗಿ ವಿಶ್ವನನ್ನು ಹಿಡಿಯಲು ಪೊಲೀಸರಿಗೆ ಅಸಾಧ್ಯವಾಗಿತ್ತು. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ರು. ಸೊ ಆತನ ದುರದೃಷ್ಟ ಮತ್ತು ಅಂಜಲಿಯ ಸಾವಿಗೆ ಏನು ಇಷ್ಟು ಜನ ಏನು ಒಂದು ಆಕ್ರೋಶನ ಹೊರಕ್ಕಿದ್ರಲ್ಲ, ಅದರ ಪರಿಣಾಮ ಇವತ್ತು ಆರೋಪಿ ಸಿಕ್ಕಿ ಬಿದ್ದಿರುವಂತದ್ದು. ವಿದ್ಯಾ, ಸರಿ ಸುನಿಲ್, ಈಗ ಆ ಮಹಿಳೆ ಹೇಗಿದ್ದಾಳೆ ಮತ್ತು ಏನ್ ವಿಚಾರಕ್ಕೆ ಗಲಾಟೆ ಆಗಿದ್ದು ಟ್ರೈನ್ ನಲ್ಲಿ ಅಂತ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ?
ಎಸ್ ವಿದ್ಯಾ, ಸದ್ಯ ಮಹಿಳೆಗೆ ಕೂಡ ಚಾಕು ಹಾಕಿರೋದ್ರಿಂದ ಈಗ ಮಾಹಿತಿ ಪ್ರಕಾರ ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೊ ಈ ದಾವಣಗೆರೆಯ ಒಂದು ಆಸುಪಾಸಿನಲ್ಲಿ ವಿಶ್ವ ಆಕೆಯನ್ನು ಗುರಾಯಿಸ್ತಾನೆ, ಆ ಮಹಿಳೆಯನ್ನು ಗುರಾಯಿಸಲು ಮುಂದಾಗ್ತಾನೆ. ಸಹಜವಾಗಿ ಒಂದು ಹೆಣ್ಮಗಳಿಗೆ ಆ ನೋಡುವ ನೋಟದಲ್ಲೇ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಗುರಾಯಿಸ್ತಾನೆ ಅಂತ. ಸೊ ಆಕೆ ಬಂದು ಗಲಾಟೆಯನ್ನು ಮಾಡ್ತಾಳೆ, ನೀವು ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದೀರಿ ಅಂತ. ಸೊ ಆ ವಿಚಾರಕ್ಕೆ ಸಹ ಪ್ರಯಾಣಿಕರು ಕೂಡ ಆಕೆ ಜೊತೆ ಧ್ವನಿಗೂಡಿಸ್ತಾರೆ. ಸೊ ಅಲ್ಲಿ ಒಂದು ಸಣ್ಣ ಗಲಾಟೆ ಆಗುತ್ತೆ. ಅದಾದ ನಂತರ ಅವಳು ವಾಶ್ರೂಮ್ಗೆ ಹೋಗ್ತಾಳೆ. ಆ ವಾಶ್ರೂಮ್ಗೆ ಹೋದದ್ದನ್ನು ಗಮನಿಸಿದಂಥ ವಿಶ್ವ ವಾಶ್ರೂಮ್ ಬಳಿ ಹೋಗಿ ಆಕೆಗೆ ಚಾಕು ಹಾಕಲು ಮುಂದಾಗ್ತಾನೆ. ಸೊ ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವೇ ಟ್ರಿಗರ್ ಆಗಿದ್ದು, ಸೊ ಈ ವಿಚಾರದಿಂದಲೇ ವಿಶ್ವ ಸಿಗಾಕೊಂಡಿದ್ದು. ಸದ್ಯ ಆ ಮಹಿಳೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯಾವಾಗ ವಿಶ್ವ ಟ್ರೈನಿಂದ ಜಿಗಿದು ಹೆಡ್ ಇಂಜುರಿ ಆಗುತ್ತೋ ಆವಾಗ ಪೊಲೀಸರಿಗೂ ಕೂಡ ಗೊತ್ತಿರಲ್ಲ ಇದೇ ಕೊಲೆ ಆರೋಪಿ ಅಂತ. MLC ಆದಾಗ ಆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡ್ತಿರುವಾಗ ಈತನ ಬಗ್ಗೆ ಒಂದು ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಅವರು ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಹುಬ್ಬಳ್ಳಿ ಪೊಲೀಸರು ಈಗ ಈ ಕಿಮ್ಸ್ ಆಸ್ಪತ್ರೆಗೆ ಕರೆತಂದಿರುವಂಥದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಸುನೀಲ್.